ಸೆಲ್ಫ್ ಮೆಡಿಕೇಶನ್ ನಿಂದ ಭಾರಿ ದುರಂತ. ಕ್ಯಾನ್ಸರ್ ಮುಚ್ಚಿಟ್ಟ ಚಾಟ್ ಜಿಪಿಟಿ, ಪ್ರಾಣಕ್ಕೆ ಕುತ್ತು ತಂತು ಇಂಟರ್ನೆಟ್. ನಮಸ್ಕಾರ ಸ್ನೇಹಿತರೆ. ಸೆಲ್ಫ್ ಮೆಡಿಕೇಶನ್, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗೂ ಗೂಗಲ್ ಸರ್ಚ್ ಮಾಡಿ ಡಿಸಿಷನ್ ತಗೊಳ್ಳೋದು ಎಷ್ಟು ಡೇಂಜರಸ್ ಅಂದ್ರೂ ಕೂಡ ಯಾರು ಕೇರ್ ಮಾಡಲ್ಲ. ಆದರೆ ಇದೇ ಸೆಲ್ಫ್ ಮೆಡಿಕೇಶನ್ ಈಗ ಮಿತಿ ಮೀರ್ತಾ ಇದೆ. 37 ವರ್ಷದ ವ್ಯಕ್ತಿಯೊಬ್ಬರು ಹಲವು ತಿಂಗಳ ಕಾಲ ಚಾಟ್ ಜಿಪಿಟಿಯನ್ನು ನಂಬಿದ್ದಕ್ಕೆ, ಜಗತ್ತಿನ ಬೆಸ್ಟ್ ಚಾಟ್ ಬಾಟ್, ಅತಿ ಹೆಚ್ಚು ಬಳಕೆಯಾಗ್ತಿರೋ ಚಾಟ್ ಜಿಪಿಟಿಯನ್ನು ನಂಬಿದ್ದಕ್ಕೆ ಈಗ ಆ ವ್ಯಕ್ತಿ ಬದುಕೋದೇ ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಏನಿದು ಚಾಟ್ ಜಿಪಿಟಿ ಎಡವಟ್ಟು? ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು ಎಷ್ಟು ಸೇಫ್, ಏನೇನು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅದನ್ನೆಲ್ಲ ನಂಬೋದು ಎಷ್ಟು ಅಪಾಯಕಾರಿ ಅನ್ನೋದನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ಈ ಇಂಪಾರ್ಟೆಂಟ್ ವಿಡಿಯೋನ ಸ್ನೇಹಿತರೆ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಚಾಟ್ ಜಿಪಿಟಿ ಅಂತಲ್ಲ, ಸಣ್ಣ ಪುಟ್ಟದನ್ನ ಗೂಗಲ್ ಮಾಡಿ ನೋಡಿ, ಇದೇ ಇರ್ಬೋದು ಸಮಾಧಾನ ಮಾಡ್ಕೊಳ್ಳೋದು, ಅಥವಾ ಕೆಲವೊಂದ್ಸಲ ಏನೂ ಇರೋದಿಲ್ಲ, ಸಣ್ಣ ಪುಟ್ಟದನ್ನ ದೊಡ್ಡದೇನೋ ಆಗಿರ್ಬೋದು ಅಂತ ಹೇಳಿ ತಪ್ಪು ತಿಳ್ಕೊಂಡು ಸ್ಟ್ರೆಸ್ಗೊಳಗಾಗಿ ಮಾನಸಿಕವಾಗಿಯೂ ಸಮಸ್ಯೆ ಮಾಡ್ಕೊಳ್ಳೋದು, ಎರಡೂ ಆಗ್ತಾ ಇದೆ. ನೆವರ್ ಗೂಗಲ್ ಯುವರ್ ಸಿಂಪ್ಟಮ್ಸ್ ಅಂತ ಹಾಡೆಲ್ಲ ಬಂದ್ಬಿಟ್ಟಿದೆ. ಹಾಗಾಗಿ ಸ್ನೇಹಿತರೆ, ಈ ವರದಿಯಲ್ಲಿ ಗೂಗಲಲ್ಲಿ ಅಥವಾ ಚಾಟ್ ಜಿಪಿಟಿಲಿ ಚೆಕ್ ಮಾಡಿಕೊಂಡು ತಮಗೆ ತಾವೇ ಮೆಡಿಕೇಶನ್ ಮಾಡ್ಕೊಳ್ಳೋದು ಅಥವಾ ತಮಗೆ ತಾವೇ ಆರೋಗ್ಯ ಸಮಸ್ಯೆಗಳನ್ನು ಪತ್ತೆ ಹಚ್ತೀವಿ ಅಂತ ಹೊರಟು ಬಿಡೋದು, ಆ ದೊಡ್ಡ ಗಂಡಾಂತರ, ಅದರ ಪರಿಣಾಮಗಳೇನು ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗೆ ಒಂದು ಚಿಕ್ಕ ಮನವಿ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಿಗೆ ಮನವಿ, ಸಬ್ಸ್ಕ್ರೈಬ್ ಬಟನ್ ಇಲ್ಲೇ ಇದೆ, ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ನೀವು ಕ್ಲಿಕ್ ಮಾಡೋ ಮೂಲಕ ನಮಗೆ ನಿಮ್ಮ ಶಕ್ತಿಯನ್ನು ಕೊಡಿ, ಬೆಂಬಲವನ್ನು ಕೊಡಿ ಅಂತ. ಬನ್ನೀಗ ಸ್ನೇಹಿತರೆ, ವರದಿಯನ್ನು ಆರಂಭ ಮಾಡೋಣ. ಚಾಟ್ ಜಿಪಿಟಿ ಎಡವಟ್ಟು, ಕ್ಯಾನ್ಸರ್ ಮುಚ್ಚಿಟ್ಟ ಚಾಟ್ ಬಾಟ್. ಸ್ನೇಹಿತರೆ, ಸುದ್ದಿ ನೋಡ್ತಾ ಇದ್ದೀರಿ. ಐರ್ಲೆಂಡ್ ಮೂಲದ 37 ವರ್ಷದ ವ್ಯಕ್ತಿ ವಾರೆನ್ ಟಿಯರ್ನಿ ಕೆಲ ತಿಂಗಳ ಹಿಂದೆ ಗಂಟಲು ನೋವು ಶುರುವಾಗಿತ್ತು. ಏನಾದರೂ ತಿಂದರೆ ನುಂಗೋಕಾಗ್ತಾ ಇರಲಿಲ್ಲ, ಗಂಟಲಲ್ಲಿ ಭಾರಿ ನೋವಾಗ್ತಾ ಇತ್ತು. ಡಾಕ್ಟರ್ ಹತ್ರ ಹೋಗೋದ್ರ ಬದಲು ಚಾಟ್ ಜಿಪಿಟಿನಲ್ಲಿ ಪರಿಹಾರ ಕೇಳಿದ್ದಾರೆ. ಬಹಳ ದಿನ ಚಾಟ್ ಜಿಪಿಟಿ ಹೇಳಿದ ಮೆಡಿಸಿನ್ನೇ ತಗೊಂಡ್ಬಿಟ್ಟಿದ್ದಾರೆ. ಹಾಗಂತ ಈ ವ್ಯಕ್ತಿ ಹತ್ರ ಆಸ್ಪತ್ರೆಗೆ ಹೋಗೋಕೆ ಹಣ ಇರಲಿಲ್ಲ ಅಂತೇನಿಲ್ಲ, ಅಥವಾ ಚಾಟ್ ಜಿಪಿಟಿ ನನ್ನನ್ನೇ ಕೇಳು, ನೀನು ಈ ಮೆಡಿಸಿನ್ನೇ ಫೈನಲ್ಲು ತಗೊಂಡ್ಬಿಡು, ಡಾಕ್ಟರ್ ಹತ್ರ ಹೋಗಬೇಡ ಅಂತ ಅದನ್ನು ಹೇಳಲಿಲ್ಲ. ಆದರೆ ಕನ್ವಿನ್ಸಿಂಗ್ ಅನಿಸುತ್ತೆ ನೋಡ್ತಾ ಓಕೆ ಗೊತ್ತಿರುತ್ತೆ ಇದಕ್ಕೆಲ್ಲ, ತಗೊಂಡ್ಬಿಡೋಣ ಅಂತ ಅನಿಸುತ್ತೆ. ಸೊ ಇವರೇನು ಮಾಡಿದ್ದಾರೆ, ತಗೊಂಡ್ಬಿಟ್ಟಿದ್ದಾರೆ. ಇವರೊಬ್ಬ ಸೈಕಾಲಜಿಸ್ಟ್ ಕೂಡ ಹೌದು, ಇವರು ಮನಃಶಾಸ್ತ್ರಜ್ಞ. ಇಂಥ ಮನಃಶಾಸ್ತ್ರಜ್ಞರಿಗೆ ನಿಮಗೇನೂ ಆಗಿಲ್ಲ ಅಂತ ಚಾಟ್ ಜಿಪಿಟಿ ಕನ್ವಿನ್ಸ್ ಮಾಡಿಬಿಟ್ಟಿದೆ. ಆದರೆ ಕೊನೆಗೆ ನೋವು ವಾಸಿ ಆಗದೆ ಇದ್ದಾಗ ಜೀವಂತ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿದಾಗ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. 4ನೇ ಸ್ಟೇಜಿಗೆ ಹೋಗ್ಬಿಟ್ಟಿತ್ತು ಕ್ಯಾನ್ಸರ್. ಎಸ್ ಸ್ನೇಹಿತರೆ, ಸ್ಟೇಜ್ 4 ಅಡಿನೋಕಾರ್ನಿಸೋಮಾ ಅಥವಾ ಸ್ಟೇಜ್ 4 ಕ್ಯಾನ್ಸರ್ ಇರೋದು ಬೆಳಕಿಗೆ ಬಂದಿದೆ. ಇದು ಕೇವಲ ಗಂಟಲಲ್ಲ, ಇಡೀ ಅನ್ನನಾಳಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್. ಈ ವ್ಯಕ್ತಿ ನೇರವಾಗಿ ಚಾಟ್ ಜಿಪಿಟಿಯನ್ನು ನನ್ನ ಗಂಟಲು ನೋವು ಕ್ಯಾನ್ಸರ್ ಲಕ್ಷಣ ಇರಬಹುದಾ ಅಂತಾನೆ ಕೇಳಿದ್ರು. ಆದರೆ ಚಾಟ್ ಜಿಪಿಟಿ ನೀವು ಹೇಳ್ತಿರೋ ಗುಣಲಕ್ಷಣಗಳನ್ನು ನೋಡಿದ್ರೆ ಹಂಗೆ ಅನ್ನಿಸ್ತಾ ಇಲ್ಲ, ನಿಮಗೆ ಕ್ಯಾನ್ಸರ್ ಇರೋದು ಹೈಲಿ ಅನ್ಲೈಕ್ಲಿ, ಅಸಂಭವ, ಕ್ಯಾನ್ಸರ್ ಇರೋದಕ್ಕೆ ತುಂಬಾ ಕಷ್ಟ, ಆ ರೀತಿ ಚಾನ್ಸಸ್ ಇಲ್ಲ ಅಂತ ಭರವಸೆ ಕೊಟ್ಟಿದೆ. ಆದರೆ ಆಸ್ಪತ್ರೆಗೆ ಹೋಗುವವರೆಗೆ ಕಾಲ ಮೀರ್ ಹೋಗಿದೆ, ತಿಂಗಳುಗಳು ಕಳೆದು ಹೋಗಿದೆ. ಚಾಟ್ ಜಿಪಿಟಿ ನಾನು ಆಸ್ಪತ್ರೆಗೆ ಬರೋದನ್ನೇ ಡಿಲೇ ಮಾಡಿಬಿಡ್ತು, ಅದು ಹೇಳೋ ಪರಿಹಾರವನ್ನೆಲ್ಲ ನಂಬಿಟ್ಟೆ. ಆದರೆ ಈಗ ಅದನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ, ನನ್ನ ಪರಿಸ್ಥಿತಿಗೆ ನಾನೇ ಜವಾಬ್ದಾರ. ಚಾಟ್ ಜಿಪಿಟಿಯಲ್ಲಿ ಪರಿಹಾರ ಕೇಳಿದ್ದೆ ನನ್ನ ತಪ್ಪು, ಹೆಲ್ತ್ ಇಶ್ಯೂಸ್ಗೆ ನಾನು ಮೊದಲು ಡಾಕ್ಟರ್ ಹತ್ರ ಹೋಗಬೇಕಾಗಿತ್ತು ಅಂತ ಈ ವ್ಯಕ್ತಿನೇ ಹೇಳ್ಕೊಂಡಿದ್ದಾರೆ. ಅದನ್ನು ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ. ಈ ಘಟನೆ ದೊಡ್ಡದಾಯಿತು. ಆಮೇಲೆ ಚಾಟ್ ಜಿಪಿಟಿ ಮಾತೃ ಸಂಸ್ಥೆ ಓಪನ್ ಎಐ ಕೂಡ ರಿಯಾಕ್ಟ್ ಮಾಡಿದೆ. ನಮ್ಮ ಚಾಟ್ ಬಾಟ್ ಮೆಡಿಕಲ್ ಯೂಸ್ಗಾಗಿ ಡಿಸೈನ್ ಆಗಿಲ್ಲ, ಯಾವುದೇ ಹೆಲ್ತ್ ಕಂಡೀಷನ್ಗೆ ಡಯಾಗ್ನೋಸಿಸ್ಗಾಗಲಿ ಟ್ರೀಟ್ಮೆಂಟ್ಗಾಗಲಿ ಬಳಸುವ ಹಾಗಿಲ್ಲ. ನಮ್ಮ ಚಾಟ್ ಬಾಟ್ ಕೊಡೋ ಔಟ್ಪುಟ್ ಅನ್ನ ನೀವು ನಂಬೇಡಿ. ನಮ್ಮ ಎಐ ಪ್ರೊಫೆಷನಲ್ ಅಡ್ವೈಸ್ಗೆ ಸಬ್ಸ್ಟಿಟ್ಯೂಟ್ ಅಲ್ಲ. ಡಾಕ್ಟರ್ ಬದಲಿಗೆ ನಮ್ಮ ಚಾಟ್ ಬಾಟ್ ನ ಬಳಸಬಾರದು ಅಂತ ಹೇಳಿದೆ. ಇನ್ಫಾರ್ಮೇಶನ್ ಕೊಡೋ ವ್ಯವಸ್ಥೆ ಅಷ್ಟೇ ನಮ್ದು, ಅದು ನಿಮ್ಮ ಡಾಕ್ಟರ್ ಅನ್ನ ರಿಪ್ಲೇಸ್ ಮಾಡಿ ನಿಮಗೆಲ್ಲ ಟ್ರೀಟ್ಮೆಂಟ್ ಕೊಟ್ಬಿಡೋದಿಲ್ಲ ಅಂತ ಚಾಟ್ ಜಿಪಿಟಿಯ ಜನಕ ಸಂಸ್ಥೆ ಓಪನ್ ಎಐನೇ ಹೇಳಿದೆ. ಕೇವಲ ಚಾಟ್ ಜಿಪಿಟಿ ಅಂತಲ್ಲ, ಇಂಟರ್ನೆಟ್ ನಲ್ಲಿರೋ ಯಾವುದೇ ಸರ್ಚ್ ಇಂಜಿನ್ ಆಗಲಿ, ಗೂಗಲ್ ಆಗಲಿ, ಚಾಟ್ ಬಾಟ್ ಆಗಲಿ ವೈದ್ಯಕೀಯ ಉಪಯೋಗಕ್ಕೆ ಡಿಸೈನ್ ಆಗಿಲ್ಲ. ಹೇಗಿದ್ರು ನಮ್ಮಲ್ಲಿ ಸಣ್ಣ ಜ್ವರ, ತಲೆನೋವು, ಮೈಕೈ ನೋವು, ಸುಸ್ತು, ಡಯಾಬಿಟೀಸ್, BP ಏನೇ ಆದ್ರೂ ಗೂಗಲ್ ಮಾಡೋ ಕೆಟ್ಟ ಅಭ್ಯಾಸ ಶುರುವಾಗಿ ಹೋಗಿದೆ. ಗಂಟ್ಲು ನೋವು, ಚರ್ಮದಲ್ಲೊಂದು ಗುಳ್ಳೆ ಆದ್ರೂ ಫೋಟೋ ಹೊಡೆದು ಗೂಗಲ್ ಹಾಕ್ಬಿಟ್ಟಿದ್ದು ಏನಿದು ಚೂರು ನೋಡಯ್ಯ ಅಂತ ಕೇಳೋದು, ಅಥವಾ ನೋಡಮ್ಮ ಅಂತ ಕೇಳೋದು, ಅಥವಾ ಚಾಟ್ ಜಿಪಿಟಿ ಹಾಕಿ ಕೇಳೋದು, ಇದು ತುಂಬಾ ಆಗಿ ಹೋಗ್ತಾ ಇದೆ. ಇತ್ತೀಚೆಗಂತೂ ಜನ ಚಾಟ್ ಜಿಪಿಟಿಲಿ ಕೂತ್ಕೊಂಡು ಹಾಕು, ಎಲ್ಲದೂ ಹಾಕು, ಪ್ರತಿಯೊಂದನ್ನು ಕೇಳು, ಎಲ್ಲ ಅದರಲ್ಲೇ ತಿಳ್ಕೊಂಬಿಡು, ನೀನೇ ಖುದ್ದು ಡಾಕ್ಟರ್ ಆಗ್ಬಿಡು ಅನ್ನೋ ತರದಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಮಾರ್ಚ್ನ ಒಂದು ಅಧ್ಯಯನದ ಪ್ರಕಾರ ಭಾರತದಲ್ಲಿ 53ರಿಂದ 64% ಜನ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾರೆ. ಕೋಟ್ಯಂತರ ಜನ ತಮಗ್ ತಾವೇ ಡಾಕ್ಟರ್ಸ್ ಆಗಿದ್ದಾರೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ಮೆಡಿಸಿನ್ ನ ಸೆಲ್ಫ್ ಮೆಡಿಕೇಶನ್ ಬಳಸಲಾಗ್ತಿದೆ ಅನ್ನೋ ಲಿಸ್ಟೇ ಇದೆ. ಕಾಮನ್ ಯೂಸ್ ಅಲ್ಲ, ಕಾಮನ್ ಮಿಸ್ಯೂಸ್ ಆಗ್ತಿರೋ ಮೆಡಿಸಿನ್ಗಳಿವು. ಪಟ್ಟಿ ನೋಡ್ತಾ ಇದ್ದೀರಾ ನೀವು. ನಾವು ಯಾವುದನ್ನು ಹೇಳಕ್ ಹೋಗಲ್ಲ, ಇದನ್ನು ಕಷ್ಟ. ಆಮೇಲೆ ಇದನ್ನು ಸ್ಕ್ರೀನ್ ಶಾಟ್ ಹೊಡೆದಿಟ್ಕೊಂಡು ಇದನ್ನು ಕೂಡ ನಾನು ತಗೊಳ್ತೀನಿ ಅಂತ ಹೊರಟ್ರು ಕಷ್ಟ. ಆಮೇಲೆ ಒಂಚೂರು ಬ್ಲರ್ ಮಾಡೋದು ಬೆಟರ್. ನಾವು ಇದೆಲ್ಲ ಮಿಸ್ಯೂಸ್ ಮಾಡ್ತಿರೋದು, ರಾಂಗ್ ಆಗಿ ತಗೊಳ್ತಿರೋದು, ಇದನ್ನ ಜನ ಮಿಸ್ ಆಗಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಈ ರೀತಿ ಎಲ್ಲ ಮಾಡ್ಕೊಂಡ್ರೆ ಏನು ಅನಾಹುತ ಆಗುತ್ತೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ರೀತಿ ಸಣ್ಣ ಪುಟ್ಟ ಜ್ವರದಿಂದ ಹಿಡಿದು ಯಾವುದೇ ಮೆಡಿಕಲ್ ಕಂಡೀಷನ್ಗಳಿಂದ
ನೀವು ಹಣಕಾಸಿನ ಸಮಸ್ಯೆಗೆ ಸಿಕ್ಕಾಕೊಳ್ಬಾರ್ದು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರಬೇಕು. ನೀವು 10-15 ಲಕ್ಷ ರೂಪಾಯಿಗೋ 20 ಲಕ್ಷ ರೂಪಾಯಿಗೋ ಅಥವಾ 1 ಕೋಟಿ ರೂಪಾಯಿಗೋ ನಿಮ್ಮ ಸಾಮರ್ಥ್ಯಾನುಸಾರ ಮತ್ತು ಅವಶ್ಯಕತೆಗೆ ಅನುಸಾರವಾಗಿ ಎಷ್ಟುದಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೋದು. ಕಾಯಿಲೆಗಳು ಅಪಘಾತಗಳು ಹೇಗಿದ್ರೂ ಕೂಡ ಹೇಳಿಬಿಟ್ಟೇನು ಬರಲ್ಲ. ಆದರೆ ಬಂದಾಗ ನಿಮ್ಮ ಹತ್ರ ಆ ಥರ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇದ್ರೆ ಆಸ್ಪತ್ರೆ ಬಿಲ್ ಕಟ್ಟೋ ಪರಿಸ್ಥಿತಿ ಬರೋದಿಲ್ಲ. ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟನ್ನು ನೀವು ತಗೋಬೋದು. ಡಾಕ್ಟ್ರ್ ಚಾರ್ಜಸ್ ಎಷ್ಟಪ್ಪ, ಬೆಡ್ ಚಾರ್ಜಸ್ ಎಷ್ಟಪ್ಪ, ರೂಮ್ ಚಾರ್ಜಸ್ ಎಷ್ಟಪ್ಪ, ಈ ಆಸ್ಪತ್ರೆಯಲ್ಲಿ ಎಷ್ಟು, ಆ ಆಸ್ಪತ್ರೆಯಲ್ಲಿ ಎಷ್ಟು, ಕಮ್ಮಿಗೆ ಮಾಡ್ತಾರಾ ಅಂತೆಲ್ಲ ಚರ್ಚೆ ಮಾಡೋ ಪರಿಸ್ಥಿತಿ ಬರೋದಿಲ್ಲ ಅಥವಾ ಸಾಲ ಮಾಡೋ ಪರಿಸ್ಥಿತಿ ಬರೋದಿಲ್ಲ. ಭಾರತದಲ್ಲಿ ಹೆಚ್ಚಿನ ಭಾರತೀಯರು ಬ್ಯಾಂಕ್ರಪ್ಟ್ ಅಥವಾ ದಿವಾಳಿ ಆಗೋದಕ್ಕಿಂತ ಒಂದು ಹಾಸ್ಪಿಟಲ್ ವಿಸಿಟ್ ದೂರ ಇದ್ದಾರೆ ಅಷ್ಟೇ. ಒಂದು ಆರೋಗ್ಯ ಸಮಸ್ಯೆ ಯಾರಿಗಾರು ಬಂತು ಮನೇಲಿ ಅಂತ ಹೇಳಿದ್ರೆ ಫ್ಯಾಮಿಲಿ ದಿವಾಳಿ, ಸಾಲ, ಈ ರೀತಿ ಆಘಾತಕಾರಿ ಪರಿಸ್ಥಿತಿ ಇದೆ. ಅದು ಬರಬಾರ್ದು ಅಂದರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್. ಹೆಲ್ತ್ ಇನ್ಶೂರೆನ್ಸ್ ಟೇಕ್ ಕೇರ್ ಮಾಡುತ್ತೆ ಈ ಹಾಸ್ಪಿಟಲ್ ಬಿಲ್ಲನ್ನು. ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಕೂಡ ಮೊದಲು ಅಡ್ವೈಸ್ ಮಾಡೋ ಈ ಪ್ರೊಟೆಕ್ಷನ್ ಪ್ಲಾನ್ಗಳ ಲಿಂಕನ್ನು ಹೆಲ್ತ್ ಇನ್ಶೂರೆನ್ಸ್ದು ಕೊಟ್ಟಿರ್ತೀವಿ, ಹಾಗೆ ಕೆಳಗಡೆ ಟರ್ಮ್ ಇನ್ಶೂರೆನ್ಸ್ದು ಕೂಡ ಕೊಟ್ಟಿರ್ತೀವಿ. ಅದು ಕೂಡ ತುಂಬ ಇಂಪಾರ್ಟೆಂಟ್. ಅದು ದುಡಿದವರ ವ್ಯಕ್ತಿಯ ಆಬ್ಸೆನ್ಸ್ನಲ್ಲಿ ಅವ್ರಿಗೇನಾದರೂ ಹೆಚ್ಚು ಕಮ್ಮಿಯಾಗಿ ಅವರಿಲ್ಲ ಅಂತಾದರೆ ಫ್ಯಾಮಿಲಿ ಆರ್ಥಿಕವಾಗಿ ದಿವಾಳಿ ಆಗಬಾರ್ದು ಅಂದರೆ ಅದಕ್ಕಿರೋ ಪ್ರೊಟೆಕ್ಷನ್ ಪ್ಲಾನ್ ಅದು. ಸೊ ಹೆಲ್ತ್ ಇನ್ಶೂರೆನ್ಸ್ ಕೆಳಗಡೆ ಟರ್ಮ್ ಇನ್ಶೂರೆನ್ಸ್ ಎರಡರ ಲಿಂಕನ್ನು ಕೂಡ ನಾವು ಕೊಟ್ಟಿರ್ತೀವಿ ಸ್ನೇಹಿತರೆ. ಇನ್ನೂ ಯಾರು ಮಾಡಿಸಿಲ್ಲ ಅವರು ಮಿಸ್ ಮಾಡದೆ ಇವುಗಳನ್ನು ಚೆಕ್ ಮಾಡಿ ಭಾರತದ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ. ಇವಾಗ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ, GST ಕೂಡ 0 ಆಗಿದೆ. ಸೊ ಇದು ಹೈ ಟೈಮ್ ರೈಟ್ ಟೈಮ್, ಮಿಸ್ ಮಾಡದೆ ಚೆಕ್ ಮಾಡಿ. ಇನ್ನೂ ಯಾರೂ ಮಾಡಿಸಿಲ್ಲ ಅವರು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಮೆಡಿಸಿನ್ಗಳ ವಿರುದ್ಧ ದೇಹದ ಪ್ರತಿರೋಧ, ಅಂಗಾಂಗಗಳಿಗೆ ಸೀರಿಯಸ್ ಡ್ಯಾಮೇಜ್. ಕೆಲವರು ಗಂಟಲು ನೋವು ಬಂದ ತಕ್ಷಣ, ಏನಾದರೂ ಇನ್ಫೆಕ್ಷನ್ ಆದ ತಕ್ಷಣ, ವೈರಲ್ ಫೀವರ್ ಬಂದ ತಕ್ಷಣ ಅಜಿಥ್ರೋಮೈಸಿನ್, ಅಮೆಕ್ಸಿಲಿನ್ನಂತಹ ಆಂಟಿಬಯೋಟಿಕ್ ಅವರೇ ತಗೊಂಡ್ಬಿಡ್ತಾರೆ. ಗೂಗಲ್ ಮಾಡಿದಾಗಲೂ ಕೂಡ ಮೊದಲು ಇದನ್ನೇ ತೋರಿಸುತ್ತೆ. ಆದರೆ ನಿಮಗೆ ಎಷ್ಟು ಡೋಸೇಜ್ ಬೇಕು ಅಂತ ಇಂಟರ್ನೆಟ್ಟಿಗೆ ಹೇಳೋಕ್ಕಾಗಲ್ಲ. ತಪ್ಪು ಡೋಸೇಜ್ ತೊಗೊಂಡ್ರೆ ನಿಮ್ಮ ದೇಹ ಆ ಮೆಡಿಸಿನ್ಗೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಡ್ರಗ್ ರೆಸಿಸ್ಟೆನ್ಸ್ ಜಾಸ್ತಿಯಾಗಿ ಇನ್ಫೆಕ್ಷನ್, ಅಲರ್ಜಿನೂ ಜಾಸ್ತಿ ಆಗ್ಬೋದು. ಡಾಕ್ಟರ್ ನಿಮಗೆ ಯಾವ ಆ್ಯಂಟಿಬಯೋಟಿಕ್ ಬೇಕು ಅಂತ ಡಿಸೈಡ್ ಮಾಡಿ 4 ದಿನ 5 ದಿನ ಹೀಗೆ ಫುಲ್ ಕೋರ್ಸ್ ತಗೊಳ್ಳಿ ಅಂತ ಹೇಳಿರ್ತಾರೆ. ಅಷ್ಟು ದಿನವೂ ತಗೋಬೇಕು. ಒಂದು ವೇಳೆ ಅರ್ಧಕ್ಕೆ ಬಿಟ್ಟರೂ ಆ ಆ್ಯಂಟಿಬಯೋಟಿಕ್ ವಿರುದ್ಧ ನಿಮ್ಮ ದೇಹದಲ್ಲಿ ರೆಸಿಸ್ಟೆನ್ಸ್ ಬೆಳೆದು ಮುಂದೆ ಆ ಮೆಡಿಸಿನ್ ನಿಮಗೆ ಕೆಲಸ ಮಾಡದೇ ಇರ್ಬೋದು. ಆಗ ಅದಿನ್ನೂ ಸೈಡ್ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಎಷ್ಟು ಅಪಾಯಕಾರಿ ಅಂದರೆ ಲ್ಯಾನ್ಸೆಟ್ನ ಒಂದು ವರದಿ ಪ್ರಕಾರ 2025ರಿಂದ 2050 ನಡುವೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ನಿಂದ ಸುಮಾರು 3.9 ಕೋಟಿ ಜನ ಮೃತಪಡಬಹುದು ಅಂತ ಹೇಳಲಾಗಿದೆ. ಅಷ್ಟು ಬೇಕಾಬಿಟ್ಟಿಯಾಗಿ ನಾವು ಆಂಟಿಬಯೋಟಿಕ್ಸ್ನ ತಗೊಳ್ತಾ ಇದ್ದೀವಿ. ಏನು ಪ್ಯಾರಾಸಿಟಮಲ್ನ ಜಾಸ್ತಿ ತಗೊಳ್ಳೋದ್ರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ಸಾಕಷ್ಟು ಸ್ಟಡಿಗಳು ಹೇಳಿವೆ. ಲಿವರ್ ಫೇಲ್ಯೂರ್ ಕೂಡ ಆಗ್ಬೋದು. ದೇಹದಲ್ಲಿ ಟಾಕ್ಸಿಸಿಟಿ, ವಿಷಕಾರಿ ಅಂಶಗಳು ಜಾಸ್ತಿ ಬಿಲ್ಡಪ್ ಆಗ್ಬೋದು. ಪ್ಯಾರಾಸಿಟಮಲ್ ಬಹಳ ಸೇಫ್ ಡ್ರಗ್ ಅನ್ನೋ ನಂಬಿಕೆ ಸಾಕಷ್ಟಿದೆ, ಆದರೆ ಅತಿ ಆದರೆ ಅದು ಕೂಡ ವಿಷ. ಅನೇಕ ರಾಷ್ಟ್ರಗಳಲ್ಲಿ ಅರ್ಧಕ್ಕರ್ಧ ಲಿವರ್ ಫೇಲ್ಯೂರ್ ಕೇಸ್ಗಳಿಗೆ ಈ ಅಸಿಟಾಮಿನೋಫೆನ್ ಅಂದರೆ ಪ್ಯಾರಾಸಿಟಮಲ್ ಕಾರಣ ಅಂತ ಹೇಳಲಾಗಿದೆ. ಅಲ್ಲದೆ ಮೂಗು ಕ್ಲಿಯರ್ ಮಾಡ್ಕೊಳ್ಳೋಕೆ ಸ್ಪ್ರೇಗಳನ್ನು, ಡಿಕಂಜೆಸ್ಟೆಂಟ್ಗಳನ್ನು ಜಾಸ್ತಿ ತಗೊಂಡ್ರೆ ಆಟ್ರೋಪಿಕ್ ರೈನೈಟಿಸ್ ಉಂಟಾಗ್ಬೋದು. ಅಂದರೆ ಮೂಗಿನ ಒಳಪದರ ಇನ್ನರ್ ಲೈನಿಂಗ್ ಡ್ಯಾಮೇಜ್ ಆಗುತ್ತೆ. ದುರಂತ ಅಂದರೆ ಕೆಲವರು ಡಾಕ್ಟರ್ ಕನ್ಸಲ್ಟ್ ಮಾಡದೆ 3-4 ಮೆಡಿಸಿನ್ಗಳನ್ನು ಒಟ್ಟಿಗೆ ತಗೋತಾರೆ. ಜ್ವರ, ಶೀತ, ಮೈಕೈ ನೋವಿದ್ರೆ ಜ್ವರಕ್ಕೊಂದು, ಶೀತಕ್ಕೊಂದು, ಮೈಕೈ ನೋವಿಗೊಂದು. ಯಾರು ಹೇಳಿದ್ದು ನಿಮಗೆ ತೊಗೊಳಕ್ಕೆ ಕೇಳಿದ್ರೆ ಅವ್ರಿಗೆ ಕೊಟ್ಟಿದ್ರು, ಆದಾಗ ನಾನು ತೊಗೊಳ್ತೀನಿ. ಅದು ನನಗೆ 10 ವರ್ಷ ಮುಂಚೆ ಡಾಕ್ಟ್ರು ಕೊಟ್ಟಿದ್ರು, ತಂದು ರಾಶಿ ಇಟ್ಕೊಂಡಿದ್ದೀನಿ ಮನೇಲಿ, ಅದನ್ನೇ ತಿಂತೀನಿ. ಈ ರೀತಿಯಲ್ಲ ಕೆಟ್ಟ ಕಾಂಬಿನೇಷನ್ನಲ್ಲಿ ಅವರು ತೋಚಿದಾಗ ತೊಗೊಳ್ತಾ ಇದ್ದಾರೆ. ಈ ರೀತಿ ದಿನಕ್ಕೆ 5-6 ಬೇರೆ ಬೇರೆ ಮೆಡಿಸಿನ್ ತಗೊಳ್ಳೋದನ್ನು ಪಾಲಿಫಾರ್ಮಸಿ ಅಂತ ಕರೀತಾರೆ. ಭಾರತದಲ್ಲಿ ಈ ಪಾಲಿಫಾರ್ಮಸಿ ಫಾಲೋ ಮಾಡೋರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅದರಲ್ಲೂ ಈಗ ಆಲ್ರೆಡಿ ಸಾಕಷ್ಟು ಆರೋಗ್ಯ ಸಮಸ್ಯೆ ಇರೋರು ಒಬ್ಬರೇ ಇರೋದ್ರಿಂದ ಜಾಸ್ತಿ ಈ ರೀತಿ ಫಾಲೋ ಮಾಡ್ತಾರೆ, ತಪ್ಪು ಮಾಡಿಬಿಡ್ತಾರೆ. ಶುರುವಾಗುತ್ತೆ ಅಡಿಕ್ಷನ್. ಸೆಲ್ಫ್ ಮೆಡಿಕೇಶನ್ ಅಭ್ಯಾಸ ಮಾಡಿಕೊಂಡ್ರೆ ದೇಹ ನಿಧಾನಕ್ಕೆ ಆ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗೋಕ್ಕೆ ಶುರು ಮಾಡುತ್ತೆ. ಏನು ಜ್ವರನೇ ಬಂದಿರಲ್ಲ, ಸ್ವಲ್ಪ ಮೈಕೈ ನೋವಿರುತ್ತೆ. ಸಾಮಾನ್ಯವಾಗಿ ಸಣ್ಣ ಜ್ವರ ಬಂದಿದ್ರೆ ಒಳ್ಳೆ ನಿದ್ದೆ ಮಾಡಿದಾಗ ಹೋಗ್ಬಿಡುತ್ತೆ. ಚೆನ್ನಾಗಿ ನೀರು ಕುಡಿದು ಬಾಡಿ ಹೈಡ್ರೇಟ್ ಆದರೆ ಹೋಗ್ಬಿಡುತ್ತೆ. ಒಂದಿನ ಪೂರ್ತಿ ಹೋಗಲಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗಬೇಕು. ಆದರೆ ಯಾವಾಗಲೂ ಬರೋ ಜ್ವರ ತಾನೇ, ಪ್ಯಾರಾಸಿಟಮಲ್ ತೊಗೊಂಡ್ರೆ ಹೋಗ್ಬಿಡುತ್ತೆ ಅಂತ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತಾರೆ. ಬಟ್ ಜ್ವರ ಬರೋದಕ್ಕೆ 100 ಕಾರಣಗಳಿರ್ತವೆ. ಕೆಲವರಿಗೆ ಎಲ್ಲಾದರೂ ಸಣ್ಣ ಟ್ರಿಪ್ ಹೋಗಿ ಬಂದರೂ ಕೂಡ ಜ್ವರ ಬರುತ್ತೆ. ಅದು ಕಾಮನ್ ಫ್ಲೂ ಆಗಿರಲ್ಲ. ಆಯಾಸದಿಂದ ಬರೋ ಜ್ವರಕ್ಕೆ ನಿಮಗೆ ಗೊತ್ತಿರೋ ಅದೇ ಮೆಡಿಸಿನ್ ತಗೊಂಡ್ರೆ ಲಾಂಗ್ ರನ್ನಲ್ಲಿ ಇಡೀ ದೇಹಕ್ಕೆ ಸಮಸ್ಯೆ ಬರಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಹಾಗಿದ್ರೆ ಡಾಕ್ಟರ್ ಸಲಹೆ ಯಾಕೆ ಬೇಕು? ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಡಾಕ್ಟರ್ ನೀಟಾಗಿ ಚೆಕ್ ಮಾಡ್ತಾರೆ, ನೋಡ್ತಾರೆ. ನಿಮ್ಮ ದೇಹದ ಫಿಸಿಕಲ್ ಸಿಗ್ನಲ್ಗಳನ್ನು ಕೂಡ ಅವರು ಚೆಕ್ ಮಾಡ್ತಾರೆ. ನಿಮ್ಮನ್ನು ಮುಟ್ಟಿ ನೋಡ್ತಾರೆ, ನಿಮ್ಮ ಹತ್ರ ಕೇಳ್ತಾರೆ, ಹಿಸ್ಟ್ರಿ ಕೇಳ್ತಾರೆ. ನಿಮ್ಮ ದೇಹದ ತೂಕ, ನಿಮ್ಮ ಇತರ ಆರೋಗ್ಯ ಸಮಸ್ಯೆಗಳು ಕಂಪ್ಲೀಟ್ ಎಲ್ಲ ಒಂದು ರೌಂಡ್ ಕೇಳಿ ಅಳೆದು ತೂಗಿ ಟ್ರೀಟ್ಮೆಂಟ್ ಪ್ಲಾನನ್ನು ಮಾಡ್ತಾರೆ. ಡೌಟ್ಸ್ ಇತ್ತ ಟೆಸ್ಟ್ಗಳನ್ನು ಬರ್ಕೊಡ್ತಾರೆ, ಸ್ಕ್ಯಾನಿಂಗನ್ನು ಬರ್ಕೊಡ್ತಾರೆ, ಎಕ್ಸ್ರೇಗಳನ್ನು ಬರ್ಕೊಡ್ತಾರೆ, ಚೆಕ್ ಮಾಡ್ತಾರೆ, ನೋಡ್ತಾರೆ, ಆ ರಿಪೋರ್ಟ್ ಚೆಕ್ ಮಾಡ್ತಾರೆ. ಆಮೇಲೆ ಟ್ರೀಟ್ಮೆಂಟ್ ಪ್ಲಾನನ್ನು ಅವರು ಡಿಸೈಡ್ ಮಾಡ್ತಾರೆ. ChatGPT ಅದೆಲ್ಲ ಮಾಡೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಯಾವತ್ತೂ ಕೂಡ ಗೂಗಲಲ್ಲಿ ChatGPTಲಿ ಸಿಮ್ಟಮ್ಸ್ನ ಹಾಕಿ ಅಲ್ಲಿ ಬಂದಿರೋ ಕನ್ಕ್ಲೂಷನನ್ನು ಒಪ್ಕೊಂಡು
ಅನ್ನೆಸೆಸರಿಲಿ ನಿಮ್ಮ ಆರೋಗ್ಯವನ್ನು ಪ್ರಾಣವನ್ನು ಅಪಾಯಕ್ಕೆ ಒಡ್ಡಬೇಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ವೈದ್ಯರ ಹತ್ತಿರವೇ ಹೋಗಿ ಸ್ನೇಹಿತರೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ರೂ ಪರವಾಗಿಲ್ಲ, ವೈದ್ಯರ ಹತ್ರ ಹೋಗಿನೇ ವಿಶ್ವಾಸಾರ್ಹ ವೈದ್ಯರನ್ನು ನೋಡ್ಕೊಳ್ಳಿ. ವೈದ್ಯರ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆ ನಿಮಗೆ ವಿಶ್ವಾಸಾರ್ಹ ವೈದ್ಯರನ್ನು ರೆಗ್ಯುಲರ್ ಆಗಿ ಹೋಗೋರನ್ನ ಪರಿಚಯ ಮಾಡ್ಕೊಳ್ಳಿ, ಒಂದು ಟ್ರಸ್ಟ್ ಬಿಲ್ಡ್ ಮಾಡ್ಕೊಳ್ಳಿ, ಅವರ ಹತ್ರನೇ ಹೋಗಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಹಾಗೆ ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನು ಗ್ಯಾರಂಟಿ ಮಾಡೋಕ್ಕೆ ಟರ್ಮ್ ಇನ್ಶೂರೆನ್ಸ್ ಲಿಂಕ್ ಕೂಡ ಸೆಕೆಂಡ್ ಲಿಂಕ್ ಆಗಿ ನಾವು ಕೆಳಗಡೆ ಕೊಟ್ಟಿರ್ತೀವಿ. ನೀವು ಅದನ್ನು ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಬಹುದು. ಭಾರತದ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ. ಇವಾಗ ಸದ್ಯಕ್ಕೆ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ. ಆ ಡಿಸ್ಕೌಂಟ್ ಹಾಗೆ GST ಕಮ್ಮಿ ಆಗಿರೋದು ಎಲ್ಲ ಸೇರಿ ಈಗ ಆಕರ್ಷಕ ದರದಲ್ಲಿ ಸಿಗ್ತಾ ಇದೆ. ಮಿಸ್ ಮಾಡದೆ ಚೆಕ್ ಮಾಡಿ. ಯಾರಿನ್ನೂ ಮಾಡಿಸಿಲ್ಲ, ಮಾಡಿಸ್ಬೇಕು ಅನ್ನೋ ಆಸಕ್ತಿ ಇದೆ ಅಂಥವರು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.